ಫ್ರೆಂಡ್ಸ್, ನಾವು ಸಮಾಜದಲ್ಲಿ ಜೀವನ ಮಾಡ್ತಾ ಇದ್ದೀವಲ್ಲ. ಸೊ ಅನೇಕ ವ್ಯಕ್ತಿಗಳೊಂದಿಗೆ ನಮಗೆ ಏನಾಗ್ತಾ ಇದೆ, ಕಮ್ಯುನಿಕೇಷನ್ ಬೆಳೆಯುತ್ತೆ, ಫ್ರೆಂಡ್ಶಿಪ್ ಬೆಳೆಯುತ್ತೆ, ಮತ್ತು ಅವರೊಂದಿಗೆ ಸಹವಾಸ ಕೂಡ ಬೆಳೆಯುತ್ತೆ ಅಲ್ವಾ? ಸೊ ಎಂಥವ್ರ ಜೊತೆಲಿ ನಾವು ಸ್ನೇಹ ಮಾಡಬೇಕು, ಎಂಥವರಿಂದ ನಾವು ದೂರ ಇರಬೇಕನ್ನೋದು ಇವತ್ತು ನಾನು ಕೆಲವು ವಿಷಯಗಳನ್ನು ಹೇಳುತ್ತೇನೆ ನೋಡಿ. ಮೋಸ್ಟ್ಲಿ ಈ ವಿಡಿಯೋ ಪಾರ್ಟ್ 1 ಮತ್ತು ಪಾರ್ಟ್ 2 ಇರ್ಬೋದು. ದಯವಿಟ್ಟು ಎರಡು ನೋಡೋದಾದರೆ ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ಬೋದು. ಒಂದನೇದು ಏನು ಅಂತಂದರೆ, ಡಿಸ್ಹಾನೆಸ್ಟ್ ಪೀಪಲ್ ಅಂದರೆ ನಂಬಿಕೆ ಇಲ್ಲದ ಮನುಷ್ಯರು. ಅಂದರೆ ಈಗ ನಾವೊಂದು ಕೆಲಸ ಹೇಳಿರ್ತೀವಿ, ಹಾಂ ಮಾಡ್ತೀನಿ ಅಂತಾರೆ, ಆಮೇಲೆ ಮಾಡೋದೇ ಇಲ್ಲ. ಇನ್ನೊಂದೇನು ಗೊತ್ತಾ, ಹೇಳೋದು ಒಂದು ಮತ್ತು ಮಾಡೋದು ಇನ್ನೊಂದು. ಸೊ ಇಂಥ ಮನುಷ್ಯರ ಜೊತೆಲಿ ಸ್ವಲ್ಪ ದಿವಸ ನೀವು ಸ್ನೇಹ ಮಾಡಿದರೆ ಅಥವಾ ಫ್ರೆಂಡ್ಶಿಪ್ ಮಾಡಿದರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಈ ಥರ ಡಿಸ್ಹಾನೆಸ್ಟ್ ಪೀಪಲ್ ಅಂದರೆ ವಿಶ್ವಾಸಘಾತಕರು ಅಂತ ಹೇಳ್ಬಿಟ್ಟು ಕೂಡ ಹೇಳ್ಬೋದು. ಹೇಳೋದೊಂದು ಮಾಡೋದೊಂದು, ಇಂಥವ್ರ ಜೊತೆಲಿ ನೀವು ಸ್ನೇಹ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಎರಡನೇದು ಏನಂತಂದರೆ, ನಿಮ್ಮನ್ನು ನಿಯಂತ್ರಿಸುವ ಮನುಷ್ಯರು. ಇದು ಹೇಗೆ ಅಂತಂದರೆ, ಅವರು ಯಾವುದೋ ಸಂದರ್ಭಗಳಲ್ಲಿ ಏನೋ ಒಂದು ಹೆಲ್ಪ್ ಮಾಡ್ತಾರೆ. ಆ ಸಣ್ಣ ಹೆಲ್ಪ್ಲಿಂದ ಅವರ ಕಂಟ್ರೋಲಲ್ಲಿ ನಿಮ್ಮನ್ನು ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಭಾಳಷ್ಟು ಪ್ರಯತ್ನ ಮಾಡ್ತಾರೆ. ಸೊ ಆ ಒಂದು ಸಣ್ಣ ಹೆಲ್ಪ್ ಮಾಡಿ ಅವರು ಕಂಟ್ರೋಲಲ್ಲಿ, ಅಂದರೆ ಅವರು ಹೇಳಿದ ಪ್ರಕಾರವಾಗಿ ನೀವು ನಡೆಯುವ ರೀತಿಯಲ್ಲಿ ನಿಮ್ಮನ್ನು ನಡೆಸ್ತಾರೆ, ಇಟ್ಕೋಬೇಕಂತೇಳಿ ಪ್ರಯತ್ನಿಸ್ತಾರೆ. ಸೊ ಈ ರೀತಿಯಾಗಿ ನಿಯಂತ್ರಿಸುವ ಮನುಷ್ಯರ ಜೊತೆಯಲ್ಲಿ ಕೂಡ ನೀವು ದೂರ ಇರಬೇಕು ಅಂತೇಳಿ ನಾನು ಹೇಳ್ತೇನೆ. ಮೂರನೇದು ಏನು ಅಂತಂದರೆ, ಸಿಟ್ಟು ಜಾಸ್ತಿ ಮಾಡಿಕೊಳ್ಳೋ ಮನುಷ್ಯರು. ಆನಂತರ ನೆಗೆಟಿವ್ ಥಿಂಕಿಂಗ್ ಮೈಂಡ್. ಸೊ ನೀವು ಏನು ಹೇಳಿದರೂ ಕೂಡ ನೆಗೆಟಿವ್ ಆಗಿ ಥಿಂಕ್ ಮಾಡೋದು. ನಿಮ್ಮ ಒಂದು ಆಲೋಚನೆಗೆ ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳಿಗೆ ಯಾವಾಗಲೂ ಅವರು ಹೂ ಕೊಡೋದಿಲ್ಲ. ಏನೇನೋ ಅಂತೇಳ್ಬಿಟ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ, ನೆಗೆಟಿವ್ ಆಗಿ ನಿಮಗೆ ಉತ್ತರ ಕೊಡ್ತಾರೆ. ಒಂದು ಫ್ರೀನೆಸ್ ಅನ್ನೋದು ಇರೋದಿಲ್ಲ. ಸೊ ಯಾರು ನಿಮ್ಮನ್ನು ಕುರಿತಾಗಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರಲ್ಲ, ಸಿಟ್ಟು ಜಾಸ್ತಿ ಮಾಡ್ಕೊತಾರಲ್ಲ, ಅವ್ರ ಜೊತೆಲಿ ನೀವು ದೂರ ಇರೋದು ತುಂಬ ಒಳ್ಳೆಯದು. ಇನ್ನೊಂದೇನು ಗೊತ್ತಾ, ತುಂಬ ಇಂಪಾರ್ಟೆಂಟ್, ಟೇಕರ್ಸ್ ಆ್ಯಂಡ್ ನೆವರ್ ಗಿವರ್ಸ್. ಅಂದರೆ ನಿಮ್ಮಿಂದ ಕೇವಲ ತೆಗೆದುಕೊಳ್ತಾರೆ, ಆದರೆ ನಿಮಗೆ ಸಂದರ್ಭ ಬಂದಾಗ, ನಿಮಗೆ ಏನಾದರೂ ಒಂದು ಅಗತ್ಯ ಹೆಲ್ಪ್ ಬಂದಾಗ ಅವರು ಯಾವತ್ತೂ ನಿಮಗೆ ಯಾವುದೂ ಕೊಡಲ್ಲ. ಆದರೆ ತನಗೆ ಅಗತ್ಯ ಇರುವಾಗ ನಿಮ್ಮನ್ನು ಆಕಾಶದ ಮೇಲೆ ಕೆತ್ತುತ್ತಾರೆ. ನೀವಂಥವ್ರು ಇಂಥವರು, ನಿಮಗೆ ಸರಿಸಮಾನ ಯಾರೂ ಇಲ್ಲ, ದಾನಿಗಳು ಧರ್ಮಗಳು ಅಂತ ಹೇಳಿಬಿಟ್ಟು ನಿಮ್ಮನ್ನು ಹೊಗಳುತ್ತಾರೆ. ಆದರೆ ನಿಮಗೆ ಏನಾದರೂ ಒಂದು ಅಗತ್ಯ ಇರುವಾಗ, ಹೆಲ್ಪ್ ಬೇಕಾಗಿದ್ದಾಗ ಅವ್ರು ನಿಮ್ಮ ಫೋನು ಎತ್ತಲ್ಲ, ನಿಮ್ಮ ಕಡೆ ಸುಳಿಯೋದೂ ಇಲ್ಲ. ನಿಮಗೇನಾದರೂ ಕಷ್ಟ ಬಂದಿದೆ ಅಂತೇಳಿ ಹೇಳಿದರೆ ಅವರು ಈ ಕಡೆ ಸುಳಿಯೋದೇ ಇಲ್ಲ. ಸೊ ಕೇವಲ ತೆಗೆದುಕೊಳ್ಳೋರು, ಓನ್ಲಿ ಇನ್ಕಮಿಂಗ್ ಪೀಪಲ್, ಔಟ್ ಗೋಯಿಂಗ್ ಏನಿರಲ್ಲ. ಸೊ ಅಂಥವ್ರ ಜೊತೆಯಲ್ಲಿ ನೀವು ದೂರ ಇರೋದು ಒಳ್ಳೆಯದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.